ಮಳವಳ್ಳಿಗೆ ಮೊದಲನೇ ಬಾರಿ ಸಿಎಂ ಆದ್ಮೇಲೆ ಬರ್ತಾ ಇದ್ದೀನಿ. ಇಲ್ಲಿ ಸಮರ್ಥವಾದಂತ MLA ಇರೋದ್ರಿಂದ, ನಮ್ಮ ಮುಖಂಡಗಳಿರೋದ್ರಿಂದ ಪದೇ ಪದೇ ಬರಬೇಕಾದಂತ ಅಗತ್ಯ ಇಲ್ಲ. ಜಿಲ್ಲಾ ಮಂತ್ರಿನೂ ಕೂಡ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಲೋಕಸಭೆ ತಯಾರಿ ಹೇಗೆ ನಡೀತಿದೆ ಸರ್? ಸಚಿವರು ಸೂಚನೆ ಇದೆಯಾ? ಲೋಕಸಭೆ ತಯಾರಿ ಯಾವ ರೀತಿ ನಡೀತಾ ಇದೆ ಸರ್? ತಯಾರಿ ಮಾಡ್ತಾ ಇದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು. ಬಿಜೆಪಿಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಮಳವಳ್ಳಿಗೆ ಮೊದಲನೇ ಬಾರಿ ಸಿಎಂ ಆದ್ಮೇಲೆ ಬರ್ತಾ ಇದ್ದೀನಿ. ಇಲ್ಲಿ ಸಮರ್ಥವಾದಂತ MLA ಇರೋದ್ರಿಂದ, ನಮ್ಮ ಮುಖಂಡಗಳಿರೋದ್ರಿಂದ ಪದೇ ಪದೇ ಬರಬೇಕಾದಂತ ಅಗತ್ಯ ಇಲ್ಲ. ಜಿಲ್ಲಾ ಮಂತ್ರಿನೂ ಕೂಡ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಲೋಕಸಭೆ ತಯಾರಿ ಹೇಗೆ ನಡೀತಿದೆ ಸರ್? ಸಚಿವರು ಸೂಚನೆ ಇದೆಯಾ? ಲೋಕಸಭೆ ತಯಾರಿ ಯಾವ ರೀತಿ ನಡೀತಾ ಇದೆ ಸರ್? ತಯಾರಿ ಮಾಡ್ತಾ ಇದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು. ಬಿಜೆಪಿಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಮಳವಳ್ಳಿಗೆ ಮೊದಲನೇ ಬಾರಿ ಸಿಎಂ ಆದ್ಮೇಲೆ ಬರ್ತಾ ಇದ್ದೀನಿ. ಇಲ್ಲಿ ಸಮರ್ಥವಾದಂತ MLA ಇರೋದ್ರಿಂದ, ನಮ್ಮ ಮುಖಂಡಗಳಿರೋದ್ರಿಂದ ಪದೇ ಪದೇ ಬರಬೇಕಾದಂತ ಅಗತ್ಯ ಇಲ್ಲ. ಜಿಲ್ಲಾ ಮಂತ್ರಿನೂ ಕೂಡ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಲೋಕಸಭೆ ತಯಾರಿ ಹೇಗೆ ನಡೀತಿದೆ ಸರ್? ಸಚಿವರು ಸೂಚನೆ ಇದೆಯಾ? ಲೋಕಸಭೆ ತಯಾರಿ ಯಾವ ರೀತಿ ನಡೀತಾ ಇದೆ ಸರ್? ತಯಾರಿ ಮಾಡ್ತಾ ಇದೀವಿ. ಈ ಸಾರಿ ಕನಿಷ್ಠ 20 ಲೋಕಸಭಾ ಸ್ಥಾನಗಳನ್ನ ಗೆಲ್ತೀವಿ ನಾವು. ಬಿಜೆಪಿಯವರು ಬುರುಡೆ ಹೊಡಿತಾ ಇದ್ದಾರೆ 28 ಗೆಲ್ತೀವಿ ಅಂತ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ.